ಎಷ್ಟು ದುಡ್ಡು ಮಾಡಿದ್ರ ಕೃಷ್ಣ? 2 ಸಿನಿಮಾದಿಂದ ಈಗ ಎಷ್ಟು ಪ್ಲಾನ್ ಇದೆ? ಬಟ್ ಆಕ್ಚುಲಿ ಸರ್, ಟು ಬಿ ವೆರಿ ಫ್ರ್ಯಾಂಕ್, ಇದರಿಂದ ದುಡ್ಡು ಮಾಡಬೇಕು ಅಂತ ಪಿಕ್ಚರ್ ಮಾಡಿಲ್ಲ ನಾನು. ನನಗೇನಂದ್ರೆ ಅಂದ್ರೆ ಲವ್ ಅಂದ್ರೆ ಥರ್ಡ್ ಹೇಳ್ತಾರದ ನೀವು? ಅಲ್ಲಲ್ಲ, ಯಾವುದೇ ಯಾವ್ದು ಎರಡೂ ಮೂರನೇದು ಇದರಲ್ಲಿ ಎಷ್ಟು ಏನು ನಂಬರ್ಸ್ ಬರುತ್ತೆ ನನಗೆ ಗೊತ್ತಿಲ್ಲ. ಅದು ಏನಾರು ಆಗ್ಬೋದು, ಅದು 5 ಕೋಟಿಯಿಂದ 100 ಕೋಟಿ ಏನು ಬೇಕಾದ್ರೂ ಆಗ್ಬೋದು. ನನಗೆ ಅದ್ರ ಮೇಲೆ ಟಾರ್ಗೆಟು ಇಲ್ಲ. ನನಗೇನಂದರೆ ದಟ್ ಸ್ಯಾಟಿಸ್ಫ್ಯಾಕ್ಷನ್ ವಾಟ್ ಆಡಿಯನ್ಸ್ ಕೆಲವರು ತುಂಬ ಪ್ರೀತಿಯಿಂದ ಬರ್ತಾರೆ, ಕೆಲವರು ತುಂಬ ಚಾಲೆಂಜ್ ಮಾಡ್ಕೊಂಡು ಬರ್ತಾರೆ, ಎಲ್ಲ ಥರನೂ ಬರ್ತಾರೆ ಈ ಒಂದು ಸೀಕ್ವಲ್ ಆಗಿರೋದ್ರಿಂದ. ಸೊ ನಾನು ಎಲ್ಲರೂ ಸ್ಯಾಟಿಸ್ಫೈ ಮಾಡಿ ಒಂದು ಒಳ್ಳೆ ಏನು ಗುರು ಮಾಡಿದ ಸಿನಿಮಾ ಅಂತ ಅನ್ಬೇಕು. ಅದು ನನ್ನ ಏಮು. ಆ ಪಾಯಿಂಟ್ ಪ್ರೂವ್ ಆಗ್ಬೇಕು ನನಗೆ. ಸರ್ ಅದು ಸಿನಿಮಾದಲ್ಲಿ ಒಂದಿಷ್ಟು ವರ್ಷಗಳು ಇದ್ಮೇಲೆ ಬಹುಶಃ ಇಲ್ಲಿ ಇಲ್ಲಿ ಎಲ್ಲರಿಗೂ ಯಾರಿಗೆ ಭಾಳಷ್ಟು ಎಕ್ಸ್ಪೀರಿಯನ್ಸ್, ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸರ್ ಒಂದು ಪಾಯಿಂಟ್ವರೆಗೂ ದುಡ್ಡು ಸರ್. ಈಗ ದುಡ್ಡು ಇಟ್ಕೊಂಡು ನಾನು ಯಾವ ಬಿಸ್ನೆಸ್ ಆದ್ರೂ ಮಾಡ್ಬೋದು, ಎಲ್ಲರೂ ಇನ್ವೆಸ್ಟ್ ಮಾಡ್ಬೋದು. ಟು ಮೇಕ್ ಮನಿ ಸಿನಿಮಾ ಸಿನಿಮಾ ಜಾಗ ಅಲ್ಲ. ಯಾಕಂದರೆ ನೀವು ಹಿಟ್ ರೇಷಿಯೋ ನೋಡಿದ್ರೆ ಸಿಕ್ಕಾಪಟ್ಟೆ ಕಮ್ಮಿ ನಮ್ಮಲ್ಲಿ ಗೆದ್ದಿರೋ ಸಿನಿಮಾಗಳು. ಸೊ ನಮ್ಗೆ ಒಂದಿಷ್ಟು ವರ್ಷಗಳು ಸಿನಿಮಾದಲ್ಲಿ ಟ್ರಾವೆಲ್ ಮಾಡಿದಾಗ ಸರ್ ಸಿನಿಮಾ ಅಂತ ಪ್ಯಾಷನ್ ಬಂದ್ಬಿಡುತ್ತೆ. ಅಂದರೆ ಜನಗಳು ಒಪ್ಕೋತಾರಲ್ಲ ನಿಮ್ಮ ಪಾತ್ರಗಳನ್ನ, ಅದರಷ್ಟು ಕಿಕ್ ಅಂತಲೇ ಹೇಳ್ಬೋದು. ಅದರಷ್ಟು ಕಿಕ್ ನಿಮ್ಗೆ ಎಷ್ಟು ದುಡ್ಡು ಕೊಡೋಕ್ಕೆ ಸಾಧ್ಯ ಅಲ್ಲ ಸರ್. ಇಫ್ ಯು ಆಸ್ಕ್ ಮೀ, ನೀವೊಂದು 100 ಕೋಟಿ ಅಲ್ಲ, ನೀವು 1000 ಕೋಟಿನೇ ಒಬ್ರು ಬರ್ಕೊಡ್ತೀನಿ ಅನ್ಲಿ, ನಿಮ್ಮ ಪಾತ್ರನ ಒಬ್ರು ಬಂದು ಅಪ್ರಿಷಿಯೇಟ್ ಮಾಡಲಿ, ಅದನ್ನು ನೀವು ಅಳದು ತೂಗಕ್ಕೆ ಸಾಧ್ಯನೇ ಇಲ್ಲ. ದಟ್ ಇಸ್ ಸಿನಿಮಾ. ಮುಗಿದ್ಮೇಲೆ ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡೆದ್ಬಿಟ್ರೆ ಆಡಿಯನ್ಸು, ದಟ್ ಇಸ್ ಅಲ್ಟಿಮೇಟ್. ಅದು ತುಂಬ ಮೊನ್ನೆ ಐ ಮೀನ್ ಐ ಶುಡ್ ಬಿ ಸೇಯಿಂಗ್ ದಿಸ್, ಬಟ್ ಏನೋ ಬಿಸ್ನೆಸ್ ಅಂತ ಬಂತು, ಏನೇನೋ ಡಿಸ್ಕಷನ್ಸ್ ನಡಿಬೇಕಾರೆ ದುಡ್ಡು ತಾನೇ, ಇಟ್ಸ್ ಓಕೆ. ನಾವು ಸಿನಿಮಾ ಮಾಡಿರೋ ಥಿಯೇಟರ್, ನಾನು ಹೇಳಿದೆ ಈ ಮಾತು ಕೃಷ್ಣಾಗೆ, ಆ್ಯಂಡ್ ಬೋತ್ ಆಫ್ ಅಸ್ ಅಗ್ರಿ ಟು ಇಟ್. ಸಿನಿಮಾ ಮಾಡಿದೀವಲ್ವಾ, ಯಾವ್ದು ವಿಚಾರ ಸಂಬಂಧಪಟ್ಟಂತೆ ಅಂದ್ರೆ ಜನರಲಿ ಸಿನಿಮಾ ಬಿಸ್ನೆಸ್ ಅಂತ ಬಂದಾಗ ಇಟ್ಸ್ ನಾಟ್ ಮನಿ. ಸಿನಿಮಾ ಮಾಡಿರೋದು ಥಿಯೇಟ್ರಲ್ಲಿ ಜನ ಬಂದು ಅದನ್ನ ಎಂಜಾಯ್ ಮಾಡಲಿ ಅಂತ. ನಿಜ ಇದನ್ನು ನಾನು ಒಪ್ತೀನಿ. ಆ್ಯಕ್ಚುಲಿ ನಮ್ಮದು ಪ್ರೊಡಕ್ಷನ್ ಅದು ಇದೆಲ್ಲ ಅಂದಿದೆ. ನನ್ನ 2ನೇ ಮಗಳು ನನ್ನ ಹಿಂದಿನ ಸಿನಿಮಾ ಅವಳು ನೋಡಿರಲಿಲ್ಲ. ಸಿನಿಮಾ ಮುಗಿದಾದ್ಮೇಲೆ ಒಂದೇ ಮಾತು ಹೇಳಿದ್ದು, ಡೂಡ್ ಯು ಶುಡ್ ಬಿ ಆನ್ ಆ್ಯಕ್ಟರ್, ಏನು ಮಾಡ್ತಿದ್ಯಾ ನೀನು ಇದೆಲ್ಲ ಪ್ರೊಡಕ್ಷನ್ ಮಾಡಿಕೊಂಡು ಅಂತ. ದಟ್ ವಾಸ್ ಸಚ್ ಅ ಬಿಗ್ ಕಾಂಪ್ಲಿಮೆಂಟ್. ಅಂದರೆ ಅವಳು ಇವಾಗಲೂ ಹೇಳ್ತಾಳೆ, ಪ್ಲೀಸ್ ಟೇಕ್ ಮಿ ಸೀರಿಯಸ್ಲಿ, ಯು ಶುಡ್ ಆ್ಯಕ್ಟ್. ಸರಿ ಏನೇ ಮಾಡಲಿ ನಾನು ಆ್ಯಕ್ಟ್ ಮಾಡಿ, ಹೋಗು ಪ್ರೊಫೈಲ್ಸ್ ಇಟ್ಕೊಂಡು ಹೋಗು, ಮುಂಬೈಗೆ ಹೋಗು ಅಂತ ಅವಳು ಹೇಳ್ತಾಳೆ ನನಗೆ. ಸರ್ ದಟ್ಸ್ ರಿಯಲಿ ಗುಡ್ ಫಾರ್ ಎನಿ ಆ್ಯಕ್ಟರ್. ಹೌದೌದು, ಫಾರ್ ಎನಿ ಆ್ಯಕ್ಟರ್. ಅಂದರೆ ಆ್ಯಕ್ಟರ್ ಆಗ್ಬೋದು ಅಥವಾ ನಿಮಗೆ ಟೆಕ್ನಿಷಿಯನ್ ಆಗ್ಬೋದು. ಓಕೆ, ದುಡ್ಡು ನಾವು ಎಲ್ಲನೂ ಮಾಡೋದು ಬಿಸ್ನೆಸ್ಗೆ ಎಂಡ್ ಆಫ್ ದಿ ಡೇ. ಬಟ್ ಈ ದುಡ್ಡು ಕೊಡೋದಕ್ಕಿಂತ ಜಾಸ್ತಿ ಕಿಕ್ ಕೊಡೋದು ಇದು. ಬಟ್ ದುಡ್ಡು ಎಷ್ಟು ಬಂತು? ಒಂದು ಮನೆ ತಗೊಬೋದು, ಒಂದು ಕಾರ್ ತಗೊಬೋದು, ಒಂದು ಕಾರ್ ಇದೆ 2ನೇ ಕಾರ್ ತಗೊಬೋದು. ಅದಕ್ಕಿಂತ ಇನ್ನೇನ್ ಮಾಡ್ತೀವಿ ಅಂತ ನಾವೇ ಮಾತಾಡ್ಕೊಂತ ಇರ್ತೀವಿ. ಲವ್ ಮಾಕ್ಟೇಲ್ ಒಂದು 5 ಕೋಟಿ ಕಲೆಕ್ಟ್ ಮಾಡ್ತು, ಪಾರ್ಟ್ 1 ಥಿಯೇಟ್ರಿಕಲ್ಲಿ. ಇದು ಅದರಿಂದ ಲವ್ ಮಾಕ್ಟೇಲ್ 2 ಒಂದು 3 ಟೈಮ್ಸ್ ಕಲೆಕ್ಟ್ ಮಾಡ್ತು. 3 ಟೈಮ್ಸ್ to 15 ಅರೌಂಡ್. ಇಷ್ಟು ಸರಿ ನೀವು ಕೇಳಿದ್ದಕ್ಕೆ ದಿಸ್ ಇಸ್ ದ ಫಸ್ಟ್ ಎವರ್ ಇಂಟರ್ವ್ಯೂ ಕೃಷ್ಣ ನಂಬರ್ಸ್ ಹೇಳಿರೋದು. ಇಲ್ಲಿವರೆಗೂ 6 ವರ್ಷದಲ್ಲಿ ಒಂದೇ ಒಂದು ಕಡೆನೂ ನಂಬರ್ ಹೇಳಿಲ್ಲ. ಹೌದು, ಆಕ್ಚುಲಿ ಯಾಕಂದ್ರೆ ಅದು ಮ್ಯಾಟರ್ ಅಲ್ಲ. ಈ ಸಿನಿಮಾ ಈ 15 ಏನಿತ್ತಲ್ಲ ಅದ್ರ 3 ಪಟ್ಟು ಗಳಿಸ್ಲಿ ಅಂತ ನಾನು ಹಾರೈಸ್ತೀನಿ. ಅದ್ರ ಅರ್ಥ ಏನಂದ್ರೆ ಅಷ್ಟು ಜಾಸ್ತಿ ಜನ ನೋಡ್ಲಿ ಅಂತ. ಅದ್ರ ಪ್ರೀತಿ ಜಾಸ್ತಿ ಸಿಗ್ಬೇಕಷ್ಟೇ ನನಗೆ, ಜಾಸ್ತಿ ಸಿಗ್ಲಿ. ಆ್ಯಂಡ್ ನನಗೆ ಈ ಸಿನಿಮಾ ಜನಗಳ ಮನಸ್ಸಲ್ಲಿ ತುಂಬ ವರ್ಷಗಳ ಕಾಲ ಉಳ್ಕೋಬೇಕು. ನನಗೆ ಇಟ್ಸ್ ನಾಟ್ ಅಬೌಟ್ ಜಸ್ಟ್ ನಂಬರ್ಸ್. ಈಗ ನೋಡಿದ್ರು ಬಿಟ್ಟರು ಮರ್ತುಬಿಟ್ರು ಹಂಗಲ್ಲ, ತುಂಬ ವರ್ಷಗಳು ಕಾಡಬೇಕು ಆ ಸಿನಿಮಾ. ಯಾವತ್ತು ಆ ವರ್ಕ್ ಕಾಡಬೇಕು.